ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಪಾಂಡಿಚೇರಿ ಟ್ರಿಪ್ಗೆ. ಸೊ ನಾವು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀವಿ. ಎಲ್ಲಿ ಸ್ಟೇ ಆಗಿದ್ವಿ, ಯಾವುದೆಲ್ಲ ಟೂರಿಸ್ಟ್ ಪ್ಲೇಸಸ್ನ ನಾವು ವಿಸಿಟ್ ಮಾಡಿದ್ವಿ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ತಪ್ಪದೆ ಫುಲ್ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಸ್ಟಾರ್ಟ್. ಸೊ ನಾವೀಗ ಆಟೋದಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀವಿ ಜರ್ನಿನ. ಹಾಯ್, ನಾನು ಇಲ್ಲಿ ನೋಡಿ ನನ್ನ ಹಸ್ಬೆಂಡ್ ಇದೆ. ಸೊ ನಾವಿಬ್ಬರು ಟ್ರಾವೆಲ್ ಮಾಡ್ತಾ ಇರೋದು. ಈಗ ಇಲ್ಲಿಂದ ನಮ್ಮ ಮನೆಯಿಂದ KRಪುರಂ ರೈಲ್ವೆ ಸ್ಟೇಷನ್ಗೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಸೊ ನಾವು ಕೃಷ್ಣರಾಜಪುರ ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ನಮ್ಮ ಮನೆಯಿಂದ ಇಲ್ಲಿಗೆ 20 ಮಿನಿಟ್ಸ್ ಆಯಿತು. ಸೊ ಆಟೋದಲ್ಲಿ ಚಾರ್ಜ್ ಬಂದು 170 ರೂಪೀಸ್ ಆಯಿತು. ಸೊ ಈಗ ನಾವು ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಬೈ ಸ್ಟೆಪ್ ಹೋಗ್ತಾ ಇದ್ದೀವಿ. ಪ್ಲ್ಯಾಟ್ಫಾರ್ಮ್ ನಂಬರ್ 2 ಹೀಗೆ यात्रिगण कृपया ध्यान दें, गाड़ी संख्या 162 शॉर्टलिंग और प्लेटफॉर्म नंबर 3. ಅದೇ ನಮ್ಮ ಕೇಬಲ್ ಬ್ರಿಡ್ಜ್. ಪ್ರಯಾಣಿಕರಲ್ಲಿ ವಿನಂತಿ, ಗಾಡಿ ಸಂಖ್ಯೆ 20664 ಚೆನ್ನೈ ಸೆಂಟ್ರಲ್ನಿಂದ ಮೈಸೂರು ಹೊರಡುವ ವಂದೇ ಭಾರತ್ ಎಕ್ಸ್ಪ್ರೆಸ್ ಇಂದು ಪ್ಲಾಟ್ಫಾರ್ಮ್. ದಯವಿಟ್ಟು ಗಮನಿಸಿ, ಗಾಡಿ ಸಂಖ್ಯೆ 1105 ದಾದರ್ ಪುದುಚೇರಿ ಎಕ್ಸ್ಪ್ರೆಸ್ ದಾದರ್ ನಿಲ್ದಾಣದಿಂದ ಪುದುಚೇರಿ ನಿಲ್ದಾಣದ ತನಕ ಹೋಗುವ ಗಾಡಿ ಶೀಘ್ರದಲ್ಲಿ 2ನೇ ಪ್ಲಾಟ್ಫಾರ್ಮ್ ರಲ್ಲಿ ಬರಲಿದೆ. ಪುದುಚೇರಿ ನಿಲ್ದಾಣದ ತನಕ ಹೋಗುವ ಗಾಡಿ 2ನೇ ಪ್ಲಾಟ್ಫಾರ್ಮ್ ರಲ್ಲಿ ಬಂದಿದೆ. Passengers, kind attention please. Train number 11005 Dadar Puducherry Express from ಗುಡ್ ಮಾರ್ನಿಂಗ್. ಇನ್ 10 ಮಿನಿಟ್ಸಲ್ಲಿ ನಾವು ಪಾಂಡಿಚೇರಿ ರೀಚ್ ಆಗ್ತಾ ಇದ್ದೀವಿ. ಸೊ ನಾವು ಸ್ಟೇ ಆಗಿದ್ದು ಕೋಚ್ ಬಂದು ಇದು ನಂಬರ್ 45-46. ನನ್ನ ಹಸ್ಬೆಂಡ್ ಅವರು ಕೂತ್ಕೊಂಡಿದ್ದಾರೆ ಅಲ್ಲಿ ಫೋನ್ ಚಾರ್ಜಿಂಗ್ ಹಾಕ್ಕೊಂಡು. ಇದು ಸೊ ಫೈನಲಿ ನಾವು ಪಾಂಡಿಚೇರಿಗೆ ರೀಚ್ ಆದ್ವಿ. ಈಗ ಟೈಮ್ ಎಷ್ಟು? 7:05 ರೀಚ್ ಆಗಿದ್ದೀವಿ. ಸೊ ನಾವು ಈಗ ಚೆಕ್-ಇನ್ ಆಗಬೇಕು ಹೋಗಿ ಹೋಟೆಲಲ್ಲಿ. ಸೊ ನಾಂಗೆ இப்போ வந்துட்டோ ಪಾಂಡಿಚೇರಿ ಎಕ್ಸ್ಪ್ರೆಸ್ಲೇ. ಫೈನಲಿ ನಾವು ಚೆಕ್-ಇನ್ ಆದ್ವಿ. ಸೊ ಫಾರ್ 2 ಡೇಸ್ಗೆ 3680 ಆಯಿತು, ಇನ್ಕ್ಲೂಡಿಂಗ್ GST. ಸೊ ಇದು ಬಂದು ನನ್ನ ರೂಮ್ ಎಂಟ್ರೆನ್ಸು. ಸೊ ಈ ಕಬೋರ್ಡ್ ಕೊಟ್ಟಿದ್ದಾರೆ ಬಟ್ಟೆಗಳು ಇಟ್ಕೊಳ್ಳೋಕ್ಕೆ. ಬೆಡ್ ಇದೆ, TV ಇದೆ, ಟೇಬಲ್ ಇದೆ, ಕೆಟಲ್ ಇದೆ, ಆ್ಯಂಡ್ ಸ್ಕ್ರೀನ್ ಓಪನ್ ಮಾಡಿರ್ಬೋದು. ಅಲ್ಲೇನು ಅಷ್ಟೊಂದು ವ್ಯೂ ಚೆನ್ನಾಗಿಲ್ಲ. ಆ್ಯಂಡ್ ಇಲ್ಲೊಂದು ಮಿರರ್ ಇದೆ. ಸೊ ನಮಗೆ ಡ್ರೆಸ್ ಅಪ್ಗೆ ಆ್ಯಂಡ್ ಕ್ಲೀನಾಗಿರೋ ಗೀಸರ್ ಇರೋ ವಾಶ್ರೂಮ್ ಕೂಡ ಇದೆ ವಿತ್ ವೆಸ್ಟರ್ನ್ ಟಾಯ್ಲೆಟ್. ಸೊ ನಾವೀಗ ಫ್ರೆಶ್ ಅಪ್ ಎಲ್ಲ ಹಾಕಿಬಿಟ್ಟು ರೂಮಲ್ಲಿ ಇಲ್ಲೇ ನಮ್ಮದು ರೆಸಿಡೆನ್ಸಿ ಅದೇನಿದೆ, ನಾವು ಹೋಟೆಲ್ ಸ್ಟೇ ಮಾಡ್ತಾ ಇದ್ದೀವಿ, ಅಲ್ಲೇ ಅವ್ರ ಹತ್ರ ಸ್ಕೂಟಿನ ರೆಂಟಿಗೆ ತೊಗೊಳ್ತಾ ಇದ್ದೀವಿ. ಇದೆ ಅದು ಸ್ಕೂಟಿ. ಸೊ ಪರ್ ಡೇ 500. ಇಲ್ಲಿ ರೆಂಟಿಗೆ ಸ್ಕೂಟಿ ತುಂಬ ಸಿಗುತ್ತೆ ಬೇರೆ ಬೇರೆ ಕಡೆ. ಬಟ್ ನಾವು ಫಸ್ಟ್ ಎಲ್ಲ ವೀಡಿಯೋ ಮಾಡಿ ಆಮೇಲೆ ಚೆಕ್ ಮಾಡ್ಕೋಬೇಕು, ಯಾವ ಕಂಡೀಷನಲ್ಲಿದೆ ಅಂತೆಲ್ಲ ನೋಡಿಕೊಂಡು ಆಮೇಲೆ ತೊಗೋಬೇಕು. ಇಲ್ಲಾಂದರೆ ನೆಕ್ಸ್ಟ್ ನಾವು ಕೊಡಬೇಕಾದ್ರೆ ನಾವು ಅದಾಗಿದೆ ಇದಾಗಿದೆ ಅಂತ ನಾವು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ಇವರೇ ಎಲ್ಲ ಓಡಿಸಿ ಚೆಕ್ ಹೇಳ್ತಾ ಇದ್ದಾರೆ. ಪಕ್ಕ ಗಾಡಿ ಇದು ಏನೋ ರಿಪೇರಿ ಇಲ್ಲ ಅಂತ ಬೇರೆ ಹೇಳಿದ್ರು. ಸೊ 500 ಅಂತ ಹೇಳ್ತಿದ್ದಾರೆ ಪರ್ ಡೇಗೆ. ಸೊ ನೀವು ಯಾವ ಥರ ಡೇ ಪ್ಲ್ಯಾನ್ ಮಾಡ್ತಿದ್ದೀರ ಅಕಾರ್ಡಿಂಗ್ಲಿ ನೀವು ಇದನ್ನು ತೊಗೊಳ್ಬೋದು. ಪೆಟ್ರೋಲ್ ನಾವೇ ಹಾಕಿಸ್ಕೋಬೇಕು.
ಸೊ ಒನ್ ಸ್ಮಾಲ್ ಸಜೆಷನ್ ಏನಂದರೆ ಇವರು ಹೇಳ್ತಾ ಇದ್ದಾರೆ, ಲೋಕಲಿ ಟ್ರಾವೆಲ್ ಮಾಡ್ತಿರೋದ್ರಿಂದ ಹೆಲ್ಮೆಟ್ ಹಾಕೊಳ್ಳೋದೇನು ಬೇಡ, ಹೆಲ್ಮೆಟ್ ಹಾಕೊಂಡ್ರೆ ಪೊಲೀಸರು ಹಿಡಿತಾರಂತೆ, ಟೂರಿಸ್ಟ್ ಅಂತ ಅಂದ್ಬಿಟ್ಟು ಹೆಲ್ಮೆಟ್ ಒಬ್ಬರೇ ಹಾಕೊಂಡಿದ್ರೆ ಹಿಡಿತಾರೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಹೆಲ್ಮೆಟ್ ನೀವೇನು ಹಾಕೊಳ್ಳೋಕೆ ಹೋಗಬೇಡಿ, ಹಾಗೆ ನಾರ್ಮಲಾಗಿ ಟ್ರಾವೆಲ್ ಮಾಡಿ ಪೊಲಿಯೋದಿಲ್ಲ ಅಂತ ಹೇಳಿದ್ರು. ಸೊ ಇದೊಂದು ಸ್ಮಾಲ್ ಸಜೆಷನ್ ನಿಮಗೂ ಕೂಡ. ಸೊ ನಾವು ಸ್ಕೂಟಿ ತೊಗೊಂಡು ಸ್ಟ್ರೈಟಾಗಿ ಬಂದಿತ್ತು ಪೆಟ್ರೋಲ್ ಬಂಕ್ಗೆ. ಇದೇ ಪೆಟ್ರೋಲ್ ಬಂಕು. ಸೊ ನಾವು 200 ರುಪೀಸ್ಗೆ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ ನಮ್ಮ ಗಾಡಿಗೆ. ಇದೇ ನಮ್ಮ ಗಾಡಿ, ಇದೇ ನಮ್ಮ ಮನೆಯವರು. ಸೊ ಪೆಟ್ರೋಲ್ ಹಾಕ್ಸಿ ಸೀದಾ ವಿನಾಯಕ ಟೆಂಪಲ್ಗೆ ನಮ್ಮ ಪಯಣ. ಇಲ್ಲಿ ಕಾಣಿಸ್ತಾರೋ ಟೆಂಪಲ್ಲೇ ವಿನಾಯಕದ ಫೇಮಸ್ ವಿನಾಯಕರ ಟೆಂಪಲ್ ಅಂತ ಪಾಂಡಿಚೇರಿಲಿ. ನಾವೀಗ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಬರ್ತೀವಿ. ಟೆಂಪಲ್ಗೆ ಮಾತ್ರ ತಮಿಳ್ನಾಡಲ್ಲಿರೋ ಥರ ಬೇರೆ ಕಡೆ ತುಂಬ ಕಮ್ಮಿ. ಬಾರ್ಗೇನ್ ಮಾಡಿ ಗರ್ಕೆಯಲ್ಲಿ ಮಾಡಿ ಅಂತ ಗಣೇಶದ ದೇವ್ರ ಮನೇಲಿ ಇಡೋದಕ್ಕೆ ಅಂತ. ಸೊ 120 ರೂಪಾಯಿ ಮಾಡಿಕೊಂಡ್ರು ಫೈನಲ್ ಆಗಿ 150ರಿಂದ. ಇದು ಆರೋಬಿಂದು ಆಶ್ರಮ. ಸೊ ಒಳಗಡೆ ಫೋನ್ಸ್ ಆರ್ ನಾಟ್ ಅಲೌಡು. ಹೋಗಿ ಸ್ವಲ್ಪ ಧ್ಯಾನ ಮಾಡಿಕೊಂಡು ಬರ್ಬೋದು. ಇಲ್ಲಿ ಬಂದರೆ ನಿಮ್ಮದು ಚೊಪ್ಲಿ ಎಲ್ಲ ಫುಟ್ವೇರ್ ಎಲ್ಲ ಇಲ್ಲಿ ಇವ್ರ ಹತ್ರ ಕೊಟ್ಬಿಟ್ಟು ಒಳಗಡೆ ಹೋಗಿ ಬರ್ಬೋದು. ಇದ್ದೀವಿ. ಸೊ ನೀವು ನೋಡ್ಬೋದು, ಇದು ಅರಬಿಂದು ಆಶ್ರಮ ಹತ್ರನೇ ಇದೆ ಪಾಂಡಿಚೇರಿ ಮ್ಯೂಸಿಯಂ ಅಂತ. ಒಳಗಡೆ ಏನೇನಿದೆ ಹೇಗಿದೆ ಅಂತ ನೋಡ್ಕೊಂಡು ಬರ್ತೀವಿ. ಸೊ ನಾವು ಪಾಂಡಿಚೇರಿ ಮ್ಯೂಸಿಯಂಗೆ ಬಂದಿದ್ದೀವಿ. ಸೊ ಒಳಗಡೆ ವಿಡಿಯೋ ಫೋಟೋಸ್ ಎಲ್ಲ ಅಲೌಡ್ ಇಲ್ಲ. ಸೊ ಅದಕ್ಕೆ ಆಚೆ ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಒಳಗಡೆ ಎಂಟ್ರಿ ಟಿಕೆಟ್ ಬಂದು ಫಾರಿನರ್ಸ್ಗೆ 50 ಆ್ಯಂಡ್ ನಾರ್ಮಲ್ ಅಡಲ್ಟ್ಸ್ ಅವ್ರಿಗೆ 10 ರುಪೀಸು. ಸೊ ಟಿಕೆಟು ಈ ಥರ ಇರುತ್ತೆ. ಅದು ಇಲ್ಲಿ ಒಂದು ಯುರೋಪ್ ಪೇಸ್ಟ್ ಆ್ಯಂಡ್ ಬೇಕ್ರಿ ಅಂತ ಇದೆ. ಸೊ ಇಲ್ಲಿ ಫ್ರೆಶ್ ಜ್ಯೂಸ್ ಮಾಡಿ ಕೊಡ್ತಾರೆ. ಆ್ಯಂಡ್ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ತು ನಮಗೆ. ನಾವು ಲೆಮನ್ ಜ್ಯೂಸು ಮತ್ತು ಮಿಂಟ್ ಲೈಮ್ ತೊಗೊಂಡ್ವಿ. ಇದೇ ಥರ ಬೇರೆ ಫಲೂದ ಎಲ್ಲ ಸಿಗುತ್ತೆ. ನೀವು ಒಂದ್ಸಲಿ ಬಂದರೆ ಈ ಕಡೆ ಬಂದರೆ ಟ್ರೈ ಮಾಡ್ಬೋದು. ತುಂಬ ಅಫೋರ್ಡಬಲ್ ಪ್ರೈಸು. ಆ್ಯಂಡ್ ಇದು ನೋಡಿ ನಾನು ತೊಗೊಂಡಿರೋ ಜ್ಯೂಸು. ಲೊಕೇಶನು ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ, ಒಂದ್ಸಲಿ ಬಂದಾಗ ಟ್ರೈ ಮಾಡಿ. ಸೊ ನೀವು ನೋಡ್ತಿದ್ದೀರಾ ಆರೋವಿಲ್ಲಾ ಮ್ಯಾಟ್ರಿ ಮಂದಿರು. ಸೊ ಓಕೆ. ಸೊ ನೀವು ಬರೋಕ್ಕಿಂತ ಮುಂಚೆ ಆನ್ಲೈನಲ್ಲಿ ವೆಬ್ಸೈಟಲ್ಲಿ ಇದನ್ನು ಬುಕ್ ಮಾಡಬೇಕು. ಸ್ಲಾಟ್ಸ್ ಅವೈಲಬಿಲಿಟಿ ಇದ್ದರೆ ನಿಮಗೆ ಸೀಟ್ ಸಿಗುತ್ತೆ. ದೆನ್ ನಿಮಗೆ ಡೈರೆಕ್ಟ್ ವ್ಯೂ ಪಾಯಿಂಟಿಗೆ ಹೋಗೋಕ್ಕೆ ಪ್ರವೇಶ ಇರುತ್ತೆ. ಇಲ್ಲ ಅಂತಂದರೆ ಪ್ರವೇಶ ಇರೋದಿಲ್ಲ, ಅದಕ್ಕೆ ಬುಕ್ ಮಾಡ್ಕೊಳ್ಳೇಬೇಕು. ಇಲ್ಲಿಂದ ಎನ್ವಿರಾನ್ಮೆಂಟ್ ಎಲ್ಲ ನೀವು ವ್ಯೂ ಮಾಡ್ಬೋದು. ಎನ್ವಿರಾನ್ಮೆಂಟ್ ಎಲ್ಲ ವ್ಯೂ ಮಾಡ್ತಾಯಿದ್ದೀನಿ. ಸೊ ನಿಮಗೊಂದು ಇನ್ಫಾರ್ಮೇಷನು ಪ್ರಿಯರ್ 1 ಡೇ ಬಿಫೋರು ನೀವು ಅದನ್ನು ಬುಕ್ ಮಾಡಿ, ನಿಮಗೆ ಬುಕ್ಕಿಂಗ್ ಕನ್ಫರ್ಮೇಷನ್ ಬಂದ ಮೇಲೆ ಸೊ ನೀವು ಇಲ್ಲಿ ಬಂದು ನೋಡ್ಬೋದು ಗೋಲ್ಡನ್ ಗ್ಲೋಬ್ನ. ಅದೆಲ್ಲ ಹಾಕ್ಬಿಡ್ಬೇಕು. ಸೊ ನೀವು ನೋಡ್ತಾ ಇದ್ದೀರಾ ಇದೇ ಆರೋವಿಲ್ ಬೀಚು. ಸೊ ನಾವೀಗ ಬೀಚ್ ಸೈಡಲ್ಲಿ ಸೀ ಫುಡ್ ಟೇಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿದ ಬೀಚು. ನೀನು ಬಾ.
ನಾವೀಗ ಆರೋವಿಲ್ಲ ಬೀಚ್ ಹತ್ರ ಇದ್ದೀವಿ. ಸೊ ಬೀಚ್ ಹತ್ರ ಇದೊಂದು ಇದಿದೆ, ಆಂಟಿ ಕುಕ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಕ್ರೌಡೆಡ್ ಜಾಸ್ತಿ ಇದೆ. ಇನ್ನೊಂದು ಆ ಕಡೆ ಇದೆ, ಬಟ್ ಅಲ್ಲೇನು ಕ್ರೌಡ್ ಜಾಸ್ತಿ ಇಲ್ಲ. ಸೊ ನಾವು ಇಲ್ಲೇ ಆಂಟಿ ಹತ್ರನೇ ಒಂದು ಪ್ರಾನ್ಸು, ಒಂದು ಕ್ರ್ಯಾಬ್ ಆರ್ಡರ್ ಮಾಡಿದ್ದೀವಿ. ನೋಡಬೇಕು ಟೇಸ್ಟ್ ಹೇಗಿದೆ ಅಂತ. ನಮ್ಮದು ಪ್ರಾನ್ ಬಂತು. ಸೊ ನೋಡೋಣ, 150 ರುಪೀಸ್ ಕಾಸ್ಟ್. ನೋಡೋಣ ಹೇಗಿದೆ ಅಂತ ಟೇಸ್ಟ್ ಮಾಡಿ. ಓಕೆ, ಚೆನ್ನಾಗಿಲ್ಲ. ಪಾಸ್ ಮಾಡು. ನಮ್ದೀಗ ಸೆಕೆಂಡ್ ಆರ್ಡ್ರು ಕ್ರ್ಯಾಬ್ ಬಂದಿದೆ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಕ್ರ್ಯಾಬ್ನ ಎತ್ಕೊಂಡು ತಿಂತಾ ಇರೋದು. ಇದು ಹೇಗೆ ತಿನ್ನೋದು ಅಂತಲೂ ಗೊತ್ತಿಲ್ಲ ನನಗೆ. ಕಣ ಹಿಂಗ ಇದಾಗ ಏನೂ ಇಲ್ಲ. ಕೊಟ್ಟಿರೋ ದುಡ್ಡಿಗೆ ತಿನ್ಬೇಕಷ್ಟೆ. ಇನ್ನು ಇದು ಸ್ಕ್ವಿಡ್, ಇದನ್ನು ಸ್ಕ್ವಿಡ್ ಅಂತಾರೆ. ಇದು ಪ್ಲೇಟ್ 150 ರುಪೀಸ್. ಹೇಗಿದೆ ನೋಡಿ. ನನಗೆ ಇದು ಟೇಸ್ಟ್ ಪ್ರೌನ್ಸ್ ಟೇಸ್ಟೇ ಬರ್ತಾ ಇದೆ. ಸ್ವಲ್ಪ ಸೀದ್ಬಿಟ್ಟಿದೆ. ಓಕೆ, ತಿನ್ನು. ಶಾಪಲ್ಲೇ ನಾನು ಬಂದು ಊಟ ಮಾಡಿತ್ತು. ಸೊ ಪ್ರೌನ್ಸ್ ಮಾತ್ರ ಸಖತ್ತಾಗಿತ್ತು, ಕ್ರ್ಯಾಬು ಅಷ್ಟಕ್ಕಷ್ಟೇ. ಬಟ್ ಇನ್ನೊಂದು ಐಟಮ್ ಏನನ್ನ ತೊಗೊಂಡಿತ್ತು ನಾವು, ಸ್ಕ್ವಿಡ್. ಹಾಂ, ಸ್ಕ್ವಿಡ್ ಸ್ವಲ್ಪ ಸೀದಿತ್ತು, ಅಷ್ಟೇನು ಟೇಸ್ಟಾಗಿ ಬಂದಿಲ್ಲ. ಓಕೆ ಬಜೆಟೇ. ಬಟ್ ಟೋಟಲ್ ಓವರ್ ಕಾಸ್ಟ್ ನಮ್ಗೆ ಆಗಿತ್ತು 600 ರುಪೀಸ್. ಕೋಕು, ವಾಟರ್ ಬಾಟಲ್ ಮತ್ತು ಒಂದೊಂದು ಪ್ಲೇಟು 150 ರುಪೀಸ್ ಈಚು. ಸೊ ನಾವು ಒಂದೊಂದು ಪ್ಲೇಟ್ ತೊಗೊಂಡು ಶೇರ್ ಮಾಡ್ಕೊಂಡು ತಿಂದ್ರಿ. ಇದು ಇವ್ರದ್ದು ಮೇನ್ ಬೋರ್ಡ್, ಏನೇನು ಡಿಶಸ್ ಇವ್ರ ಹತ್ರ ಸಿಗುತ್ತೆ ಅಂತ ಇಲ್ಲಿ ಹಾಕಿದ್ದಾರೆ. ಸೊ ನೀವು ಇಲ್ಲಿ ಬಂದರೆ ಇವ್ರದ್ದು ಬಿಟ್ಟರೆ ಬೇರೆ ವಿಧಿ ಇಲ್ಲ, ನಿಮಗೆ ಇಲ್ಲೇ ತಿನ್ನಬೇಕಾಗತ್ತೆ. ಸೊ ಪ್ರಾನ್ಸ್ 10 on 10 ಕೊಡ್ಬೋದು. ಬಟ್ ಸ್ಕ್ವಿಡ್ಡು ನಾನು 10 on 3 ಕೊಡ್ತೀನಿ. ಆ್ಯಂಡ್ ಕ್ರ್ಯಾಬು 10 on 2 ಕೊಡ್ತೀನಿ. ಕೊಟ್ಟಿರೋ ದುಡ್ಡು ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಸುಮ್ಮನೆ ತಿಂದ್ಬಿಟ್ಟು ಬಂದ್ವಿ. ಸೊ ನಾವೀಗ ಪಾಂಡಿಚೇರಿದಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ರೈಡಿಂಗ್ ಇರುತ್ತೆ, ಬೋಟ್ ರೈಡಿಂಗು. ಸೊ ಇದು ಪಿಚ್ಚವರಮಲ್ಲಿರೋ ಮ್ಯಾಂಗ್ರೋವ್ ಫಾರೆಸ್ಟ್ಗಿಂತ ಇಲ್ಲಿ ಇವ್ರು ಮಾಡ್ಕೊಂಡಿರೋವಂಥದ್ದು ಮ್ಯಾಂಗ್ರೋವ್ ಫಾರೆಸ್ಟು. ಸೊ ಆ ಬೋಟಿಂಗೋಸ್ಕರ ಇಲ್ಲಿ ಬಂದಿದ್ದೀವಿ. ಸೊ ಪರ್ ಪರ್ಸನ್ನು 300 ರುಪೀಸ್. ಇಲ್ಲಿ ಲೈಕ್ ಒಂದು 10-15 ಪೀಪಲ್ ಬೋಟಲ್ಲಿ ಇರ್ತಾರೆ. ಅವ್ರ ಜೊತೆ ನಾವು ಪರ್ ಪರ್ಸನ್ 300 ಅಂತ ಹೇಳ್ತಿದ್ದಾರೆ. ಸೊ ನಮ್ಮ ಗೈಡ್ ಹೋಗಿ ಪರ್ಮಿಷನ್ ಕೊಟ್ಟು ತೊಗೊಂಡು ಬಂದರು. ಟೋಟಲ್ ಓವರಾಲ್ 4 to 5 ಕಿಲೋಮೀಟರ್ ಕವರ್ ಮಾಡ್ತಾರೆ. ಫಿಶಿಂಗ್ ಬೋಟ್ಸ್ ಎಲ್ಲ, ಫಿಶಿಂಗ್ ಬೋಟ್ಸ್
ಬೋಟ್ ರೈಡ್, ರಿವರ್ ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿದೆ. ಬಟ್ ಫಿಶ್ ಸ್ಮೆಲ್ ಖಂಡಿತವಾಗೂ ಇದೆ. ರಿವರ್ ಅಟ್ಯಾಚ್ಡ್, ಇದು ಸಮುದ್ರ. ಇದು ಮಿನಿ ಮ್ಯಾಂಗ್ರೋವ್ ಫಾರೆಸ್ಟು ಪಾಂಡಿಚೇರಿಯಲ್ಲಿ ಇರೋದು. ಈ ಎಲ್ಲಿ ನೀವೆಲ್ಲ ಏನು ಹಟ್ಟು ನೀವು ಮನೆ ನೋಡ್ತಿದ್ದೀರಾ, ಸೊ ಇದೆಲ್ಲ ಅದು ಒಬ್ಬೊಬ್ರು ಸರ್ವಿಸಸ್, ಬೋಟಿಂಗ್ ಸರ್ವಿಸಸ್ ಕೊಡೋವಂಥವ್ರದ್ದು. ಸೊ ನೀವು ನೋಡ್ತಾ ಇರ್ಬೋದು, ತುಂಬ ಇದೆ ಈ ಥರ. ಸೊ ಅಫೋರ್ಡಬಲ್ ಪ್ರೈಸ್, ಎಲ್ಲರ ಹತ್ರನೂ ಆಲ್ಮೋಸ್ಟ್ ಸೇಮ್ ಪ್ರೈಸ್, 300 per ಪರ್ಸನ್ನು. ನಮಗೆ ಅದೇ ಕಾಸ್ಟ್ ಮಾಡಿತ್ತು. 4 ಪ್ಲೇಸಸ್ನ ಕವರ್ ಮಾಡ್ತಾರೆ. ಸೊ ಇವಾಗ ನೀವು ನೋಡ್ತಾ ಇರೋದು ಇದು ಈಡನ್ ಬೀಚ್ ಅಂತ. ಈಡನ್ ಬೀಚ್ ಅಲ್ಲಿ ಎಂಡ್ ಪಾಯಿಂಟ್ ಇದೆಯಲ್ಲ, ಅಲ್ಲಿ ಜನ ಎಲ್ಲ ನಿಂತಿದ್ದಾರಲ್ಲ, ಸೊ ಅದು ಎಂಡ್ ಪಾಯಿಂಟ್ ಆಗಿರುತ್ತೆ. ಅದು ಮ್ಯಾಂಗ್ರೋವ್ ಫಾರೆಸ್ಟ್ ಯೂಟರ್ನ್ ಅದು. ಇದು ಐ ಲವ್ ಪಾಂಡಿ ಅಂತ ಇರುತ್ತೆ. ನೀವು ಬಂದು ಇಲ್ಲಿ ಪಿಕ್ಚರ್ಸ್ ತೊಗೋಬೋದು. ಸೊ ಹಂಗೆ ನೋಡಿದ್ರೆ ನಿಮಗೆ ಅಲ್ಲಿ ಲೈಟ್ ಹೌಸ್ ಕಾಣಿಸುತ್ತೆ. ಸೊ ಅದು ರೋಡ್ ಸೈಡಲ್ಲೇ ಇದೆ. ಸೊ ಇಲ್ಲಿಂದ ವ್ಯೂ ಪಾಯಿಂಟ್ ಅದು. ಸೊ ಇದು ನೋಡಿದ್ರೆ ಕಂಪ್ಲೀಟ್ ಓಷನ್. ಸೊ ಬಿಗ್ ಶಿಪ್ಸ್ ಎಲ್ಲ ಫಿಶಿಂಗಿಗೆ ಹೋಗಿದ್ದಾರೆ. ಅಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇದೆ, ಬಟ್ ತುಂಬ ದೊಡ್ಡ ಶಿಪ್ಸ್ ಅವೆಲ್ಲ. ಸೊ ಹೀಗಿರುತ್ತೆ. ನಿಮಗೆ ಇದು ತುಂಬ ಪೀಸ್ಫುಲ್ ಆ್ಯಂಡ್ ವೆರಿ ಕ್ಲಿಯರ್ ಸ್ಯಾಂಡ್ ಕೂಡ ತುಂಬ ಇಷ್ಟ ಆಗುತ್ತೆ. ನಾವು ಈವ್ನಿಂಗ್ ಟೈಮ್ ಬಂದಿದ್ದೀವಿ. ಸ್ವಲ್ಪ ತಣ್ಣ ಗಾಳಿ ಮತ್ತು ಪೀಸ್ಫುಲ್ ಆಗಿದೆ. ಹಾಯ್ ಮಾಡು. ಸೊ ಇವಾಗ ನಾವು ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಲೈಟ್ ಹೌಸ್ ಹತ್ರ. ನಿಮಗೆ ಕಾಣಿಸ್ತಿದೆ ಅಲ್ಲ, ಅಲ್ಲಿಗೆ ಹೋಗ್ತಾ ಇರೋದು. ನಿಮ್ಮ ಪಾಡಿ ಮಾಡಿ. ಇದೇ ಲೈಟ್ ಹೌಸ್. ಸೊ ನೀವು ಒಳಗಡೆ ಹೋಗಬೇಕು ಅಂದರೆ ಕಾಸು ಕೊಟ್ಟು ಹೋಗ್ಬೋದು. ಅಡಲ್ಟ್ಸ್ಗೆ 20 ಇರುತ್ತೆ. ಕ್ಯಾಮ್ರಾ ತಗೊಂಡೋದ್ರೆ 25 rupees. ವಿಡಿಯೋ ಮಾಡಿದ್ರೆ 25 rupees ಆ ಥರ ಚಾರ್ಜಬಲ್ ಇರುತ್ತೆ. ಸೊ 5:30ವರೆಗೂ ಈವ್ನಿಂಗ್ ಇರುತ್ತೆ. ಸೊ ನೋಡಿಕೊಂಡು ನೀವು ಹೋಗ್ಬೋದು. ಸೊ ನಾವಿವಾಗ ಬಂದಿದ್ದೀವಿ ಭಾರತಿ ಪಾರ್ಕು. ಸೊ ಅಲ್ಲಿ ನೋಡ್ತಾ ಇರ್ಬೋದು, ನನ್ನ ಡೆಡ್ ಆಪೋಸಿಟ್ ವೀಡಿಯೋ ಮಾಡ್ತಾ ಇದ್ದೀನಲ್ಲ, ಸೊ ಅದು ಪಾರ್ಕ್ ಇರುತ್ತೆ. ಜಸ್ಟ್ ನಾರ್ಮಲ್ ಪಾರ್ಕು, ಅದರಲ್ಲೇನು ಮೇಜರ್ ಏನಿರಲ್ಲ. ಸೊ ಇದು ದೊಡ್ಡ ಬನಿಯನ್ ಟ್ರೀ. ಆ್ಯಂಡ್ ಇಲ್ಲಿ ಬಂದರೆ ನಿಮಗೆ ಹ್ಯಾಂಡ್ ಕ್ರಾಫ್ಟ್ ಎಕ್ಸಿಬಿಷನ್ಸ್ ಅಂತ ಇರುತ್ತೆ. ಫ್ರಂಟ್ ಬೀಚ್ ಇರುತ್ತೆ, ಗಾಂಧಿ ಸ್ಟ್ಯಾಚು ಕೂಡ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಗಾಂಧಿ ಸ್ಟ್ಯಾಚು ಇದೆ. ಸೊ ಬ್ಯಾಕ್ ಸೈಡು ಬೀಚ್ ಇದೆ, ಫುಲ್ ಆಫ್ ರಿವರ್ಸ್. ಸೊ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಡೆಡ್ ಪಾಯಿಂಟ್ ಏನು ಕಾಣಿಸ್ತಿದೆ ಅದು ಪಾಂಡಿಚೇರಿದು ಮ್ಯಾಂಗ್ರೋವ್ ಬ್ರಿಡ್ಜ್. ಅದು ಅಲ್ಲಿ ಆ ಕಡೆಗೆ ಮ್ಯಾಂಗ್ರೋವ್ ಫಾರೆಸ್ಟ್ ಇರುತ್ತೆ. ಸೊ ಹಿಂದ್ಗಡೆ ನೋಡಿದ್ರೆ ಇಲ್ಲಿ ಬಂದು ಗಾಂಧಿ ಸ್ಟ್ಯಾಚು ಬರುತ್ತೆ. ನೀವು ಗಾಂಧಿ ಸ್ಟ್ಯಾಚು ಹತ್ರ ಬಂದುಬಿಟ್ರೆ ರಾಕ್ ಬೀಚು ತುಂಬ ಈಸಿ. ಇಲ್ಲಿ ಹಿಂದ್ಗಡೆನೇ ರಾಕ್ ಬೀಚ್, ಇದೆಲ್ಲ ರಾಕ್ ಬೀಚ್. ಸೊ ನೀವು ಅಲ್ಲಿ ನೋಡ್ಬೋದು, ಅಲ್ಲಿ ಡೆಡ್ ಎಂಡಲ್ಲಿ ಏನು ನಿಮಗೆ ಕಾಣಿಸ್ತಿದೆ. ಸೊ ಅಲ್ಲಿ ಕ್ರೌಡೆಡ್ ಪೀಪಲ್ ಏನು ಕಾಣಿಸ್ತಾ ಇದ್ದಾರೆ, ಸೊ ಅದೇ ರಾಕ್ ಬೀಚು. ಸೊ ಅಲ್ಲಿಂದ ಇಲ್ಲಿಗೆ ಇಲ್ಲೆಲ್ಲ ಕನೆಕ್ಟ್ ಆಗುತ್ತೆ. 200 ಮೀಟರ್ ಅಷ್ಟೇ. ಈ ಗಾಂಧಿ ಸ್ಟ್ಯಾಚುಯಿಂದ 200 ಮೀಟರ್ಸ್ ಈ ಸರೌಂಡಿಂಗ್ ಎಲ್ಲ ರಾಕ್ ಬೀಚೆ, ಇದೆಲ್ಲ ರಾಕ್ ಬೀಚೆ. ಸೊ ಇಲ್ಲಿ ನೀರಲ್ಲಿ ಇಳಿಯೋದಕ್ಕೆಲ್ಲ ಚಾನ್ಸಸ್ ಇಲ್ಲ. ಸೊ ಇಲ್ಲೇನಿದ್ರು ರಾಕ್ಸ್ ಮೇಲೆ ಕುತ್ಕೊಂಡು ಫೋಟೋ ಇಟ್ಕೊಳ್ಬೇಕು ಅಷ್ಟೇ. ನಾವೀಗ ಬಂದಿದ್ದೀವಿ ದ ಫೇಮಸ್ ಪಂಡಿತ್ ಶರ್ಮಾ ಪಾನಿಪುರಿ. ಇಲ್ಲಿ ತುಂಬ ಫೇಮಸ್ ಅಂತೆ. ಸೊ
ಸೊ ನೋಡ್ತಾ ಇರ್ಬೋದು ಕ್ರೌಡೂ ಹಾಗೇ ಇದೆ. ಸೊ ನಾವು ಪಾನಿಪುರಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಸ್ಪೈಸಿಯಾಗಿ ಖಾರವಾಗಿ ಚೆನ್ನಾಗಿದೆ. ನೀವು ನೆಕ್ಸ್ಟ್ ಟೈಮ್ ಈ ಕಡೆ ಬಂದರೆ ಟ್ರೈ ಮಾಡಿ ನೋಡಿ. ನಾವು ನೆಕ್ಸ್ಟ್ ಬಂದಿರೋದು ಇಲ್ಲಿ ಅಟ್ಟಿ ಕೆಫೆ ಅಂತ ಇದೆ. ಸೊ ಅಟ್ಟಿ ಕೆಫೆದಲ್ಲಿ ನಾನು ಇವತ್ತು ಟ್ರೈ ಮಾಡ್ತಾ ಇರೋದು ಫಲೂದಾ, ಚಾಕ್ಲೇಟ್ ಫಲೂದಾ ತೊಗೊಂಡಿದ್ದೀವಿ ಆ್ಯಂಡ್ ರೋಸ್ ಮಿಲ್ಕ್ ಒಂದು ತೊಗೊಂಡಿದ್ದೀವಿ ಟೇಸ್ಟ್ ಮಾಡಲಿಕ್ಕೆ. ನೋಡೋಣ ಹೇಗಿದೆ ಅಂತ. ಯಾಕಂದರೆ ಇದು ನಮಗೆ ಸಿಕ್ಕಿರೋ ರೋಸ್ ಮಿಲ್ಕು. ಸೊ ಇವಾಗ ನಾವು ಟೇಸ್ಟ್ 49 ರುಪೀಸ್ ಟೇಸ್ಟ್ ಮಾಡ್ಕೊಣ. ಚೆನ್ನಾಗಿದೆಯಾ? ಓಕೆ, 10ಗೆ ಎಷ್ಟು ಕೊಡ್ತೀಯಾ ರೇಟಿಂಗು? 10ಗೆ ಒಂದು 8 ಕೊಡ್ಬೋದು. ಸರಿ ಆಯಿತು. ನಂದು ಚಾಕ್ಲೇಟ್ ಫಲೂದಾ ಬಂತು. ಈಗ ಇದನ್ನು ಟೇಸ್ಟ್ ಮಾಡಿ ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಡೆಕೋರೇಷನ್ ವೈಸ್ ಇಟ್ ಇಸ್ ಫೈನ್. ಐಸ್ ಕ್ರೀಮು ಫಲೂದಾ ಕೆಳಗಡೆ ಇದೆ. ಇವೆಲ್ಲರಿಗೆ ಕಣ್ಣು ಹೋಗ್ತಾ ಇದೆ. ನಾವೀಗ ಬಂದಿದ್ದೀವಿ ಬೆಸ್ಟ್ ಸೀ ಫುಡ್ ವೆರೈಟಿ ಅನ್ನೋ ಸ್ಟೋರು, ಸ್ಟ್ರೀಟ್ ಫುಡ್ಡು. ಸೊ ಈ ಮೆನ್ಯೂದಲ್ಲಿ ನಾನು ಸೆಲೆಕ್ಟ್ ಮಾಡಿರೋದು ಪ್ರಾನ್ 65 ಆ್ಯಂಡ್ ಕೊಡುವ 65 ಸೀ ಬೋನ್ಲೆಸ್ಸು. ಸೀ ಫುಡ್ ಫಿಶ್ ಇನ್ 65. ಸೊ ಇಲ್ಲಿ ಪಾರ್ಸಲ್ ತೊಗೊಂಡಿದ್ದೀವಿ, ಮನೆಗೆ ಹೋಗಿ ಟ್ರೈ ಮಾಡಿ ಹೇಳ್ತೀವಿ. ಫೈನಲಿ ನಾವು ನಮ್ಮ ಹೋಟೆಲ್ ರೂಮ್ ರೀಚ್ ಆದ್ವಿ. ಸೊ ನಾವು ಬರ್ತಾನೆ ಚಿಕನ್ ನೂಡಲ್ಸ್, ಚಿಕನ್ ಫ್ರೈಡ್ ರೈಸ್ ಆ್ಯಂಡ್ ನಾವು ತೊಗೊಂಡಿದ್ವಲ್ಲ ಅದು ಪ್ರಾನ್ಸ್ 65 ಆ್ಯಂಡ್ ಕಡುವ 65 ಟೇಸ್ಟ್ ಮಾಡ್ತಾಯಿದ್ದೀವಿ. ಫಸ್ಟು ನಾನು ಕಡುವ 65ನ ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದೆ, ಕೊಡ್ಬೋದು. ಸೇಮ್ ಚಿಕನ್ ಕಬಾಬ್ ಥರನೇ ಟೇಸ್ಟ್ ಬರ್ತಾ ಇದೆ. ನೈಸ್. ನೆಕ್ಸ್ಟು ಪ್ರಾನ್ 65. ಪ್ರಾನ್ 65 ತುಂಬ ಚೆನ್ನಾಗಿದೆ. ನೀವು ಎರಡರಲ್ಲೂ ತೊಗೊಂಡು ತಿನ್ಬೋದು. ಟೇಸ್ಟ್ ವೈಸು ಕ್ವಾಂಟಿಟಿ ವೈಸು ಪರವಾಗಿಲ್ಲ, ಚೆನ್ನಾಗಿದೆ. ನೀವು ಆ ಸ್ಟ್ರೀಟಿಗೆ ಬಂದರೆ ಅದನ್ನು ಟ್ರೈ ಮಾಡೋದಂತೂ ಮರಿಬೇಡಿ. ಓಕೆ, ಇದು ಫುಡ್ ಸ್ಟ್ರೀಟು. ಸೊ ನೈಟ್ ಹೊತ್ತು ಮಾತ್ರ ಓಪನ್ ಇರುತ್ತೆ. ಸೊ ಎಲ್ಲ ಥರದ್ದು ಐಟಮ್ಸು ಸಿಗುತ್ತೆ, ಸೀ ಫುಡ್ಡಿಂದ ಹಿಡಿದು ಚಾಕ್ಲೇಟ್ಸು. ಪಬ್ ಕೂಡ ಇದೆ, ನಿಧಾನವಾಗಿ ಹೋಗು. ಸೊ ತುಂಬ ಫುಡ್ಸ್ ಅವೈಲಬಿಲಿಟಿ ಇರುತ್ತೆ. ವೆರೈಟಿ ಆಫ್ ಫಿಶಸ್ಸು, ಫ್ರೈಸ್ ಎಲ್ಲ ಸಿಗುತ್ತೆ ನಿಮಗಿಲ್ಲಿ. ಸೊ ಈ ಕಡೆ ಬಂದುಬಿಟ್ರೆ ನಿಮಗೆ ಬೇಕಾದ ತಿನ್ಕೊಂಡು ಎಂಜಾಯ್ ಮಾಡ್ಬೋದು. ಫುಡೀಸ್ ಯಾರ್ಯಾರಿದ್ದೀರಾ ತುಂಬ ಅವ್ರಿಗೆ ಖುಷಿ ಆಗುತ್ತೆ. ಇದು ಗಾಂಧಿ ಸ್ಟ್ಯಾಚ್ಯೂ ರೋಡ್ ಹತ್ರ ಬರೋದು.